ಬೆಳಿಗ್ಗೆ 5 ಗಂಟೆಗೆ ಏಳೋದು. ಈ ಒಂದು ವಾಕ್ಯ ಕೇಳಿದ ತಕ್ಷಣ ಕೆಲವರಿಗೇನೋ ಒಂದು ಉತ್ಸಾಹ, ಇನ್ನು ಕೆಲವರಿಗೆ ಅಯ್ಯೋ ನನ್ನ ಕೈಲಾಗಲ್ಲಪ್ಪ ಅಂತ ಅನ್ಸಿಬಿಡುತ್ತೆ. ಹೌದು ಹೌದು. ಆದರೆ ರಾಬಿನ್ ಶರ್ಮಾ ಅವರ ದಿ 5 AM ಕ್ಲಬ್ ಪುಸ್ತಕ ಇದೆಯಲ್ಲ, ಇದು ಕೇವಲ ಅಲಾರಂ ಇಟ್ಟು ಬೇಗ ಏಳೋದ್ರ ಬಗ್ಗೆ ಹೇಳುವೊಂದು ಸೆಲ್ಫ್ ಹೆಲ್ಪ್ ಪುಸ್ತಕ ಅಲ್ಲ. ಖಂಡಿತ ಅಲ್ಲ. ಇದಕ್ಕಿಂತ ಬಹಳ ದೊಡ್ಡದು. ಅಂದ್ರೆ ಇದೊಂದು ಕಥೆ, ಹತಾಶೆಗೊಂಡ ಒಬ್ಬ ಉದ್ಯಮಿ, ದಾರಿ ಕಾಣದ ಒಬ್ಬ ಕಲಾವಿದ ಮತ್ತು ಇವರಿಬ್ಬರ ಜೀವನವನ್ನು ಬದಲಾಯಿಸಲು ಬರುವ ಒಬ್ಬ ನಿಗೂಢ ಕೋಟ್ಯಾಧಿಪತಿಯ ಕಥೆ. ಹೌದು. ಈ ಕಥೆಯ ಮೂಲಕ ನಮ್ಮ ಜೀವನವನ್ನೇ ಬದಲಿಸಬಲ್ಲ ಒಂದು ಫಿಲಾಸಫಿಯನ್ನ ಅವರು ಕಟ್ಟಿಕೊಡ್ತಾರೆ. ಸೊ ಇವತ್ತು ನಾವು ಈ ಪುಸ್ತಕದ ಆಳಕ್ಕೆ ಇಳಿದು ಅದರ ಕಥೆಯ ಹಿಂದಿರುವ ಆ ಶಕ್ತಿಯುತ ತತ್ವಗಳನ್ನ ಚರ್ಚಿಸೋಣ. ಖಂಡಿತ. ಈ ಪುಸ್ತಕದ ಅಸಲಿ ಜಾಣ್ವೆ ಇರೋದೇ ಆ ಕಥೆಯ ಚೌಕಟ್ಟಿನಲ್ಲಿ. ನಿಜ. ಅಂದ್ರೆ ಲೇಖಕರು ನೇರವಾಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಒಂದು ಲಿಸ್ಟ್ ಕೊಡೋ ಬದಲು ನಮ್ಮನ್ನು ಒಂದು ರೋಚಕ ಪ್ರಯಾಣಕ್ಕೆ ಕರೆದುಕೊಂಡು ಹೋಗ್ತಾರೆ. ಹೌದು, ಪಾತ್ರಗಳ ಜೊತೆ ನಾವು ಪ್ರಯಾಣ ಮಾಡ್ತೀವಿ. ಆದ್ರೆ ಆ ಪ್ರಯಾಣ ಎಲ್ಲಿಂದ ಶುರುವಾಗುತ್ತೆ? ಪಾತ್ರಗಳಿಂದಾನೇ ಶುರು ಮಾಡೋಣ. ಕಥೆಯ ಕೇಂದ್ರದಲ್ಲಿ ಇಬ್ರು ವ್ಯಕ್ತಿಗಳಿದ್ದಾರೆ. ಒಬ್ಳು ಉದ್ಯಮಿ, ತನ್ನ ಕಂಪನಿಯನ್ನು ಉಳಿಸ್ಕೊಳ್ಳಲು ಹೋರಾಡ್ತಾ ಇರ್ತಾಳೆ, ಪರ್ಸನಲ್ ಲೈಫಲ್ಲಿ ಸೋತೋಗಿರ್ತಾಳೆ. ಅಂದ್ರೆ ಆತ್ಮಹತ್ಯೆಯ ಯೋಚನೆ ಮಾಡುವಷ್ಟು ಹತಾಶಳಾಗಿರ್ತಾಳೆ. ಇನ್ನೊಬ್ಬ ಕಲಾವಿದ, ಅವನಲ್ಲಿ ಅದ್ಭುತ ಪ್ರತಿಭೆ ಇರುತ್ತೆ, ಆದ್ರೆ ಅದನ್ನ ಜಗತ್ತಿನ ಮುಂದೆ ತರಲು ಏನೋ ಒಂದು ಭಯ, ಹಿಂಜರಿಕೆ, ತನ್ನ ಸಾಮರ್ಥ್ಯವನ್ನೇ ವೇಸ್ಟ್ ಮಾಡ್ಕೊಳ್ತಿರ್ತಾನೆ. ಹೌದು. ಇಬ್ರೂ ತಮ್ಮ ಜೀವನದ ಅತ್ಯಂತ ಕೆಟ್ಟ ಘಟ್ಟದಲ್ಲಿರ್ತಾರೆ. ಇವರಿಬ್ರು ಒಂದೇ ಕಡೆ, ಅಂದ್ರೆ ದಿ ಸ್ಪೆಲ್ ಬೈಂಡರ್ ಅನ್ನೋ ಒಬ್ಬ ಫೇಮಸ್ ಮೋಟಿವೇಶನಲ್ ಸ್ಪೀಕರ್ ಅವರ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅಲ್ವಾ? ಹೌದು. ಏನೋ ಒಂದು ಭರವಸೆ ಹುಡುಕೊಂಡು ಆ ಸ್ಪೆಲ್ ಬೈಂಡರ್ ವೇದಿಕೆಯ ಮೇಲೆ ಸಾಮಾನ್ಯರಾಗಿ ಸಾಯಬೇಡಿ, ದಂತಕಥೆಯಾಗಿ ಬಾಳಿ ಅಂತ ಗರ್ಜಿಸ್ತಾ ಇರ್ತಾರೆ. ನಿಮ್ಮ ಭಯಗಳೆಲ್ಲ ಸುಳ್ಳುಗಾರರು, ನಿಮ್ಮ ಅನುಮಾನಗಳೆಲ್ಲ ಕಳ್ಳರು ಅನ್ನುವ ಅವರ ಮಾತುಗಳು ಅಲ್ಲಿರೋ ಎಲ್ಲರ ಮನಸ್ಸನ್ನು ತಟ್ಟುತ್ತಿರ್ತವೆ. ಆದರೆ ಎಲ್ಲರೂ ಸ್ಫೂರ್ತಿಗೊಳ್ತಿರುವ ಆ ಕ್ಷಣದಲ್ಲೇ ಒಂದು ನಾಟಕೀಯ ಘಟನೆ ನಡೆಯುತ್ತೆ. ಹೌದು. ಸ್ಪೆಲ್ ಬೈಂಡರ್ ವೇದಿಕೆಯ ಮೇಲೆಯೇ ಕುಸಿದು ಬೀಳುತ್ತಾರೆ. ಅಲ್ಲಿ ಒಂದು ರೀತಿ ಗೊಂದಲ ಉಂಟಾಗುತ್ತೆ. ಆ ಗೊಂದಲದಲ್ಲಿ ನಮ್ಮ ಉದ್ಯಮಿ ಮತ್ತು ಕಲಾವಿದನಿಗೆ ಒಬ್ಬ ವಿಚಿತ್ರ ವ್ಯಕ್ತಿ ಪರಿಚಯವಾಗುತ್ತಾನೆ. ನೋಡಲು ಅಂದ್ರೆ ಬೀದಿ ಬದಿಯ ಭಿಕ್ಷುಕನ ಹಾಗೆ ಹರಿದ ಬಟ್ಟೆಯಲ್ಲಿರ್ತಾನೆ. ಆರಂಭದಲ್ಲಿ ಇವರಿಬ್ರು ಅವನನ್ನು ಕಡೆಗಣಿಸ್ತಾರೆ, ಸಹಜವಾಗಿಯೇ. ಹೌದು. ಆದ್ರೆ ಆ ವ್ಯಕ್ತಿ ತಾನು ಸ್ಪೆಲ್ ಬೈಂಡರ್ ಅವರ ಬೋಧನೆಗಳಿಂದನೇ ಇಂದು ಕೋಟ್ಯಾಧಿಪತಿಯಾಗಿದ್ದೇನೆ ಮತ್ತು ಜೀವನದ ಅತಿದೊಡ್ಡ ರಹಸ್ಯಗಳನ್ನು ಕಲಿಸಬಲ್ಲೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನನ್ನ ಖಾಸಗಿ ಜೆಟ್ನಲ್ಲಿ ನನ್ನ ಜೊತೆ ಮಾರಿಷಸ್ಗೆ ಬನ್ನಿ, ನಿಮ್ಮ ಜೀವನವನ್ನೇ ಬದಲಾಯಿಸ್ತೇನೆ ಅಂತ ಒಂದು ಆಹ್ವಾನ ಕೊಡ್ತಾನೆ. ಇದು ಕೇಳೋಕೆ ಸಿನಿಮಾದ ದೃಶ್ಯದ ಹಾಗೆ ಇದೆ. ಖಂಡಿತ. ಅವರು ನಂಬುದಿಲ್ಲ, ಆದರೆ ತಮ್ಮ ಜೀವನದಲ್ಲಿ ಕಳೆದುಕೊಳ್ಳಲು ಏನೂ ಉಳಿದಿಲ್ಲದ ಕಾರಣ ಒಂದು ಸಣ್ಣ ಭರವಸೆಯ ಮೇಲೆ ಒಪ್ಕೊಳ್ತಾರೆ. ಹೌದು. ಮಾರಿಷಸ್ಗೆ ಹೋದ್ಮೇಲೆ ಗೊತ್ತಾಗತ್ತೆ, ಆ ಭಿಕ್ಷುಕನಂತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ಟೋನ್ ರೇಲಿ ಎಂಬ ಬಿಲಿಯನೇರ್ ಉದ್ಯಮಿ ಅಂತ. ಅಲ್ಲಿಂದ ಅವರ ಜೀವನದ ಅಸಲಿ ಪರಿವರ್ತನೆಯ ಅಧ್ಯಾಯ ಶುರುವಾಗತ್ತೆ. ಹೌದು. ಅಲ್ಲಿಂದ ಸ್ಟೋನ್ ರೇಲಿ ಅವರಿಬ್ರಿಗೂ ಮಾರ್ಗದರ್ಶಕರಾಗುತ್ತಾರೆ. ಅವರು ಪರಿಚಯಿಸುವ ಮೊದಲ ಮತ್ತು ಈ ಪುಸ್ತಕದ ಹೃದಯ ಭಾಗವಾಗಿರುವ ಕಾನ್ಸೆಪ್ಟ್ ಅದೇ ವಿಕ್ಟ್ರಿ ಅವರ್. ವಿಕ್ಟ್ರಿ ಅವರ್ ಅಂದ್ರೆ ಗೆಲುವಿನ ಸಮಯ, ಬೆಳಗ್ಗೆ 5ರಿಂದ 6 ಗಂಟೆಯವರೆಗಿನ ಸಮಯ. ಇದನ್ನು ಅವರು 20-20-20 ಫಾರ್ಮುಲಾ ಅಂತ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಹೌದು. ಇದು ಸುಮ್ಮನೆ ಹೇಳದ ನಿಯಮ ಅಲ್ಲ, ಇದರ ಹಿಂದೆ ಒಂದು ವೈಜ್ಞಾನಿಕ ತರ್ಕವಿದೆ. ಮೊದಲ 20 ನಿಮಿಷ ಅಂದ್ರೆ 5ರಿಂದ 5:20ರವರೆಗೆ ಮೂವ್ ಅಂದ್ರೆ ಬೆವರು ಹರಿಯುವಷ್ಟು ತೀವ್ರವಾದ ವ್ಯಾಯಾಮ ಮಾಡಬೇಕು. ಓಕೆ. ಇದು ನಮ್ಮ ದೇಹದಲ್ಲಿರುವ ಕಾರ್ಟಿಸೋಲ್ ಅಂದ್ರೆ ಟೆನ್ಷನ್ ಹಾರ್ಮೋನ್ ಅಂತಾರಲ್ಲ, ಅದನ್ನ ಕಡಿಮೆ ಮಾಡ್ತದೆ. ಅದೇ ಸಮಯದಲ್ಲಿ BDNF ಎಂಬ ಒಂದು ಅದ್ಭುತ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತೆ. BDNF ಆಕ್ಚುಲಿ ಇದನ್ನ ಮೆದುಳಿನ ಗೊಬ್ಬರ ಅಂತಲೇ ಕರಿಬೋದು. ವಾಹ್, ಮೆದುಳಿನ ಗೊಬ್ಬರ! ಇದು ಕೇಳಲು ಚೆನ್ನಾಗಿದೆ. ಅಂದ್ರೆ ಇದು ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾ? ಖಂಡಿತ. ಈ BDNF ನಮ್ಮ ಮೆದುಳಿನ ನರಕೋಶಗಳು ಬೆಳೆಯಲು ಮತ್ತು ಹೊಸ ಸಂಪರ್ಕಗಳನ್ನು ರೂಪಿಸಲು ಸಹಾಯ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ದಿನದ ಆರಂಭದಲ್ಲಿ ಮಾಡುವ ಈ ವ್ಯಾಯಾಮ ದಿನವಿಡೀ ನಮ್ಮನ್ನು ಚುರುಕಾಗಿ ಹೆಚ್ಚು ಫೋಕಸ್ ಮಾಡುವಾಗೆ ಮಾಡುತ್ತೆ. ಸರಿ. ಇದು ಮೊದಲ 20 ನಿಮಿಷ. ಮುಂದಿನ 20 ನಿಮಿಷ 5:20ರಿಂದ 5:40ರವರೆಗೆ ರಿಫ್ಲೆಕ್ಟ್. ಇಲ್ಲಿ ಏನ್ ಮಾಡಬೇಕು? ಇಲ್ಲಿ ಮುಖ್ಯ ಉದ್ದೇಶ ನಮ್ಮ ಜೊತೆ ನಾವು ಸಂಪರ್ಕ ಸಾಧಿಸುವುದು. ಈ ಸಮಯದಲ್ಲಿ ದಿನಚರಿ ಬರೆಯಬಹುದು, ಜರ್ನಲಿಂಗ್ ಅಂತಾರಲ್ಲ ಅದು.
ಅಥವಾ ನಮ್ಮ ಗುರಿಗಳ ಬಗ್ಗೆ ಯೋಚಿಸಬಹುದು ಇಲ್ಲ ಸುಮ್ಮನೆ ಶಾಂತವಾಗಿ ಕುಳಿತು ಧ್ಯಾನ ಮಾಡಬಹುದು. ಇಂದಿನ ಗದ್ದಲದ ಜಗತ್ತಿನಲ್ಲಿ ನಾವು ಎಲ್ಲರ ಜೊತೆ ಕನೆಕ್ಟ್ ಆಗಿರ್ತೀವಿ, ಆದ್ರೆ ನಮ್ಮ ಜೊತೆಯೇ ಕನೆಕ್ಷನ್ ಕಳ್ಕೊಂಡಿರ್ತೀವಿ. ನಿಜ. ಈ 20 ನಿಮಿಷಗಳು ಆ ಸಂಪರ್ಕವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತವೆ. ಮತ್ತು ಕೊನೆಯ 20 ನಿಮಿಷ 5:40ರಿಂದ 6ರವರೆಗೆ ಗ್ರೋ ಬೆಳವಣಿಗೆ. ಹೌದು, ಇದು ಜ್ಞಾನಾರ್ಜನೆಯ ಸಮಯ. ಪುಸ್ತಕ ಓದುವುದು, ಆಡಿಯೋ ಬುಕ್ ಕೇಳುವುದು ಅಥವಾ ಆನ್ಲೈನ್ ಕೋರ್ಸ್ಗಳ ಮೂಲಕ ಹೊಸ ಸ್ಕಿಲ್ ಕಲಿಯುವುದು. ಪ್ರತಿದಿನ ಕೇವಲ 20 ನಿಮಿಷ ಹೊಸದನ್ನು ಕಲಿತರೂ 1 ವರ್ಷದಲ್ಲಿ ಅದು ದೊಡ್ಡ ಜ್ಞಾನದ ಭಂಡಾರವಾಗುತ್ತದೆ. ಆದರೆ 1 ನಿಮಿಷ, ಈ 5 ಗಂಟೆಗೆ ಏಳುವ ಪರಿಕಲ್ಪನೆ ಕೇಳಲು ಅದ್ಭುತವಾಗಿದೆ. ಆದರೆ ಇದು ಎಲ್ಲರಿಗೂ, ಅಂದ್ರೆ ಪ್ರಾಕ್ಟಿಕಲಿ ಎಲ್ಲರಿಗೂ ಸಾಧ್ಯವೇ? ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರು, ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವ ತಾಯಂದಿರು, ಇವರ ಕಥೆಯೇನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪುಸ್ತಕದಲ್ಲಿ 5 AM ಅಂತ ಸ್ಪಷ್ಟವಾಗಿ ಹೇಳಿದರೂ ಅದರ ಹಿಂದಿನ ಮೂಲತತ್ವವನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಇಲ್ಲಿ ಮುಖ್ಯವಾಗಿರುವುದು ಸಮಯವಲ್ಲ, ಬದಲಿಗೆ ಆ 1 ಗಂಟೆ, ಅಂದ್ರೆ ಜಗತ್ತು ಎಚ್ಚರಗೊಳ್ಳುವ ಮುನ್ನ, ನಮ್ಮ ಮೊಬೈಲ್ ಫೋನ್ ಶಬ್ದ ಮಾಡುವ ಮುನ್ನ, ನಮಗಾಗಿ, ನಮ್ಮ ಸ್ವಂತ ಬೆಳವಣಿಗೆಗಾಗಿ ಮೀಸಲಿಡುವ ಒಂದು ಅಡೆತಡೆರಹಿತ ಗಂಟೆ. ಓಕೆ. ಬಹುಶಃ ಕೆಲವರಿಗೆ ಅದು 6 AM ಇರಬಹುದು ಅಥವಾ 5:30 AM ಇರಬಹುದು. ಮುಖ್ಯವಾಗಿರುವುದು ಆ ವಿಕ್ಟ್ರಿ ಅವರ್ನ ಉದ್ದೇಶ, ದಿನದ ಮೊದಲ ಗಂಟೆಯನ್ನು ಗೆಲ್ಲುವ ಮೂಲಕ ಇಡೀ ದಿನವನ್ನೂ ಗೆಲ್ಲುವುದು. ಸರಿ, ಅಂದ್ರೆ ಆ ತತ್ವವನ್ನ ನಮ್ಮ ಜೀವನ ಶೈಲಿಗೆ ತಕ್ಕಂತೆ ಅಳವಡಿಸಿಕೊಳ್ಳಬಹುದು. ಇದೇ ವಿಕ್ಟ್ರಿ ಅವರ್ ಜೊತೆಗೆ ಸ್ಟೋನ್ ರೈಲಿ 4 ಆಂತರಿಕ ಸಾಮ್ರಾಜ್ಯಗಳ ಬಗ್ಗೆಯೂ ಮಾತಾಡ್ತಾರೆ. ಹೌದು, ಇದು ಸಮಗ್ರ ಯಶಸ್ಸಿನ ಸೂತ್ರ. ರೈಲಿ ಹೇಳುವ ಪ್ರಕಾರ ನಮ್ಮೊಳಗೆ 4 ಸಾಮ್ರಾಜ್ಯಗಳಿವೆ. 1 ಮೈಂಡ್ಸೆಟ್, ಅಂದ್ರೆ ನಮ್ಮ ಮನಸ್ಥಿತಿ, ನಮ್ಮ ಆಲೋಚನೆಗಳು. ಹೌದು. 2ನೇದು ಹಾರ್ಟ್ ಸೆಟ್, ನಮ್ಮ ಭಾವನಾತ್ಮಕತೆ. 3ನೇದು ಹೆಲ್ತ್ ಸೆಟ್, ನಮ್ಮ ದೈಹಿಕ ಆರೋಗ್ಯ. ಮತ್ತು 4ನೇದು ಸೋಲ್ ಸೆಟ್, ಅಂದ್ರೆ ನಮ್ಮ ಆಧ್ಯಾತ್ಮಿಕತೆ ಅಥವಾ ಜೀವನದ ಉದ್ದೇಶ. ಹೆಚ್ಚಿನ ಸೆಲ್ಫ್ ಹೆಲ್ಪ್ ಪುಸ್ತಕಗಳು ಕೇವಲ ಮೈಂಡ್ಸೆಟ್ ಬಗ್ಗೆ, ಅಂದ್ರೆ ಪಾಸಿಟಿವ್ ಆಗಿ ಯೋಚಿಸು ಅಂತ ಹೇಳ್ತವೆ. ಆದರೆ ಇಲ್ಲಿ 4 ಆಯಾಮಗಳನ್ನ ಕೊಟ್ಟಿದ್ದಾರೆ. ಅದ್ಭುತವಾದ ಪಾಯಿಂಟ್. ಇದನ್ನ ಒಂದು ಕಾರಿನ 4 ಚಕ್ರಗಳಿಗೆ ಹೋಲಿಸಬಹುದು. ಓಕೆ. ನಿಮ್ಮ ಕಾರಿನ ಇಂಜಿನ್ ಅಂದ್ರೆ ಮೈಂಡ್ಸೆಟ್ ಎಷ್ಟೇ ಶಕ್ತಿಯುತವಾಗಿದ್ರೂ 1 ಚಕ್ರ ಅಂದ್ರೆ ಹೆಲ್ತ್ ಸೆಟ್ ಪಂಕ್ಚರ್ ಆಗಿದ್ರೆ ಆ ಕಾರು ಮುಂದೆ ಹೋಗೋಕೆ ಸಾಧ್ಯ ಇಲ್ಲ. ಸರಿ ಸರಿ. ಉದ್ದೇಶವನ್ನು ಕಡೆಗಣಿಸಿದರೆ ನಿಜವಾದ ಯಶಸ್ಸು ಸಿಗಲ್ಲ. ಈ 4 ಸಾಮ್ರಾಜ್ಯಗಳನ್ನು ಸಮಾನವಾಗಿ ಬೆಳೆಸಬೇಕು. ಸರಿ. ಈ ವಿಕ್ಟ್ರಿ ಅವರ್ ಮತ್ತು 4 ಸಾಮ್ರಾಜ್ಯಗಳ ಪರಿಕಲ್ಪನೆ ಅದ್ಭುತವಾಗಿದೆ. ಆದರೆ ಇಷ್ಟೆಲ್ಲ ಪಾಠಗಳನ್ನ ಅವರು ಒಂದೇ ಸ್ಥಳದಲ್ಲಿ ಮಾರಿಷಸ್ನಲ್ಲೇ ಕಲಿತರಾ? ಇಲ್ಲ. ಅವರ ಕಲಿಕೆ ಕೇವಲ ಮಾರಿಷಸ್ಗೆ ಸೀಮಿತವಾಗಿರೋದಿಲ್ಲ. ಸ್ಟೋನ್ ರೈಲಿ ಆ ಉದ್ಯಮಿ ಮತ್ತು ಕಲಾವಿದನನ್ನು ವಿಶ್ವದಾದ್ಯಂತ ಒಂದು ಪ್ರವಾಸಕ್ಕೆ ಕರೆದೊಯ್ಯುತ್ತಾನೆ. ಆಗ್ರಾದ ತಾಜ್ ಮಹಲ್, ರೋಮ್ನ ಪ್ರಾಚೀನ ಬೀದಿಗಳು ಮತ್ತು ದಕ್ಷಿಣ ಆಫ್ರಿಕಾ, ಪ್ರತಿಯೊಂದು ಸ್ಥಳದಲ್ಲೂ ಒಂದು ಹೊಸ ಪಾಠವಿರುತ್ತೆ. ಆಗ್ರಾದ ತಾಜ್ ಮಹಲ್ ಬಳಿ ಅವರು 1991 ರೂಲ್ ಬಗ್ಗೆ ಹೇಳ್ತಾರೆ. ಇದು ಕೇಳಲು ಸರಳವಾಗಿದ್ರೂ ಬಹಳ ಶಕ್ತಿಯುತವಾದ ನಿಯಮ ಅನ್ಸುತ್ತೆ. ಹೌದು. ಇದರ ಅರ್ಥ ಮುಂದಿನ 90 ದಿನಗಳ ಕಾಲ ಪ್ರತಿದಿನದ ಮೊದಲ 90 ನಿಮಿಷಗಳನ್ನು ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಒಂದೇ ಒಂದು ಕೆಲಸಕ್ಕಾಗಿ ಮೀಸಲಿಡುವುದು. ಅಂದ್ರೆ ಒಬ್ಬ ಲೇಖಕ ಮುಂದಿನ 90 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 90 ನಿಮಿಷ ಬೇರೆ ಏನೂ ಮಾಡದೆ, ಫೋನ್ ಕೂಡ ಮುಟ್ಟದೆ, ಕೇವಲ ಬರವಣಿಗೆ ಮೇಲೆ ಗಮನ ಹರಿಸಬೇಕು. ಇದೇ ತಾನೇ ಅದರ ಅರ್ಥ? ನಿಖರವಾಗಿ. ಆ 90 ನಿಮಿಷಗಳು ಸಂಪೂರ್ಣವಾಗಿ ಅಡೆತಡೆ ಮುಕ್ತವಾಗಿರಬೇಕು. ಇಂದಿನ ಜಗತ್ತಿನಲ್ಲಿ ನಮ್ಮ ಗಮನವನ್ನು ಚದುರಿಸಲು ಸಾವಿರಾರು ವಿಷಯಗಳಿವೆ. ಈ ನಿಯಮವು ನಮಗೆ ಡೀಪ್ ವರ್ಕ್ ಅಂದ್ರೆ ಆಳವಾದ ಕೆಲಸ ಮಾಡುವ ಶಕ್ತಿಯನ್ನು ಮರಳಿಕೊಡುತ್ತೆ. ನಿಜ. ಆದ್ರೆ ಇದರ ಹಿಂದಿನ ದೊಡ್ಡ ಸವಾಲು ಆ ಒಂದೇ ಒಂದು ಪ್ರಮುಖ ಕೆಲಸ ಯಾವುದು ಅಂತ ಗುರುತಿಸುವುದು. ಹೌದಲ್ಲ? ಅನೇಕರಿಗೆ ತಮ್ಮ ಆದ್ಯತೆಗಳನ್ನು ಅಷ್ಟು ಸ್ಪಷ್ಟವಾಗಿ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲಿ ಈ ನಿಯಮ ವಿಫಲವಾಗಬಹುದು. ನಿಜ. ಇದರ ಜೊತೆಗೆ ಅವರು ಟ್ವಿನ್ ಸೈಕಲ್ಸ್ ಆಫ್ ಎಲೈಟ್ ಪರ್ಫಾರ್ಮೆನ್ಸ್ ಎಂಬ ಇನ್ನೊಂದು ಪರಿಕಲ್ಪನೆಯನ್ನು ವಿವರಿಸ್ತಾರೆ. ಇದು ಇಂದಿನ ಹಸಲ್ ಕಲ್ಚರ್ಗೆ ಒಂದು ಪ್ರತ್ಯುತ್ತರದಂತಿದೆ. ಖಂಡಿತ. ಈ ತತ್ವದ ಪ್ರಕಾರ ಉನ್ನತ ಮಟ್ಟದ ಕಾರ್ಯಕ್ಷಮತೆಗೆ ತೀವ್ರವಾದ ಕೆಲಸದ ಜೊತೆಗೆ ಆಳವಾದ ವಿಶ್ರಾಂತಿಯೂ ಅಷ್ಟೇ ಮುಖ್ಯ. ಹೆಚ್ಚಿನ ಜನರು ವಿಶ್ರಾಂತಿಯನ್ನು ಸೋಮಾರಿತನ ಅಥವಾ ಸಮಯ ವ್ಯರ್ಥ ಅಂತ ಭಾವಿಸ್ತಾರೆ. ಆದ್ರೆ ನಿಜವಾದ ಬೆಳವಣಿಗೆ ಆಗೋದೇ ವಿಶ್ರಾಂತಿಯ ಸಮಯ. ಕ್ರೀಡಾಪಟುಗಳ ಹಾಗೆ ಅವರು ಮೈದಾನದಲ್ಲಿ ತೀವ್ರವಾಗಿ ಅಭ್ಯಾಸ ಮಾಡ್ತಾರೆ, ನಂತರ ತಮ್ಮ ಸ್ನಾಯುಗಳು ಚೇತರಿಸಿಕೊಳ್ಳಲು ಸಂಪೂರ್ಣ ವಿಶ್ರಾಂತಿ ಪಡಿತಾರೆ.
ಅದೇ ತತ್ವ. ನಿರಂತರವಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಸೃಜನಶೀಲತೆ ನಾಶವಾಗುತ್ತೆ ಮತ್ತು ನಾವು ಬೇಗ ಸುಸ್ತಾಗ್ಬಿಡ್ತೀವಿ. ತೀವ್ರವಾದ ಕೆಲಸದ ನಂತರ ಸಂಪೂರ್ಣವಾಗಿ ಅದರಿಂದ ದೂರ ಸರಿದು ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಪುನಶ್ಚೇತನ ನೀಡಬೇಕು. ಓಕೆ. ಕೆಲಸ ಮತ್ತು ವಿಶ್ರಾಂತಿ ಎರಡೂ ಯಶಸ್ಸಿನ ಎರಡು ಮುಖಗಳು. ಈ ಪ್ರಯಾಣದ ಕೊನೆಯ ತಾಣ ಬಹಳ ಭಾವನಾತ್ಮಕವಾದದ್ದು. ದಕ್ಷಿಣ ಆಫ್ರಿಕಾದ ರಾಬಿನ್ ಐಲ್ಯಾಂಡ್. ನೆಲ್ಸನ್ ಮಂಡೇಲಾ ಅವರು 18 ವರ್ಷಗಳನ್ನು ಕಳೆದ ಜಾಗ. ಹೌದು, ಅಲ್ಲಿ ಆ ಉದ್ಯಮಿ ಮತ್ತು ಕಲಾವಿದನಿಗೆ ಸ್ವತಃ ಸ್ಪೆಲ್ ಬೈಂಡರ್ ಅಂತಿಮ ಪಾಠವನ್ನು ನೀಡುತ್ತಾರೆ. ಮಂಡೇಲಾ ಅವರ ಜೀವನವೇ ಒಂದು ದೊಡ್ಡ ಸ್ಫೂರ್ತಿ. ಹೌದು. ಅಷ್ಟು ವರ್ಷಗಳ ಕಾಲ ಅಮಾನವೀಯ ಕಷ್ಟಗಳನ್ನು ಅನುಭವಿಸಿದ್ರೂ ಅವರು ಜೈಲಿನಿಂದ ಹೊರಬಂದಾಗ ದ್ವೇಷವನ್ನಲ್ಲ, ಬದಲಿಗೆ ಕ್ಷಮಾಗುಣ ಮತ್ತು ನಾಯಕತ್ವವನ್ನು ಹೊತ್ತುಕೊಂಡು ಬಂದರು. ಅಂದ್ರೆ ನಮ್ಮ ಬೆಳಗಿನ ಅಭ್ಯಾಸಗಳನ್ನು ಕೇವಲ ವೈಯಕ್ತಿಕ ಯಶಸ್ಸಿಗಾಗಿ ಅಲ್ಲ, ಬದಲಿಗೆ ಒಂದು ದೊಡ್ಡ ಉದ್ದೇಶದೊಂದಿಗೆ ಜೋಡಿಸಬೇಕು ಅಂತ. ನಿಖರವಾಗಿ. ಮಂಡೇಲಾ ಆ ಸಣ್ಣ ಸೆಲ್ನಲ್ಲಿದ್ದಾಗ್ಲೂ ತಮ್ಮ ಮನಸ್ಸನ್ನು ಸ್ವತಂತ್ರವಾಗಿಟ್ಕೊಂಡಿದ್ರು. ಅದೇ ರೀತಿ ನಮ್ಮ ಬೆಳಗಿನ ಅಭ್ಯಾಸಗಳು ನಮ್ಗೆ ಆಂತರಿಕ ಸ್ವಾತಂತ್ರ್ಯವನ್ನು ನೀಡ್ತವೆ. ಈ ಸಣ್ಣ ವೈಯಕ್ತಿಕ ಗೆಲುವನ್ನು ಜಗತ್ತಿಗೆ ಉತ್ತಮ ಕೊಡುಗೆ ನೀಡುವ ಒಂದು ದೊಡ್ಡ ಉದ್ದೇಶದೊಂದಿಗೆ ಜೋಡಿಸಿದಾಗ ನಮ್ಮ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತೆ. ಕಥೆಯ ಕೊನೆಯಲ್ಲಿ ಒಂದು ಅನಿರೀಕ್ಷಿತ ತಿರುವಿದೆ. ಸ್ಟೋನ್ ರೇಲಿ ತಾನು ಅಸಾಧ್ಯವಾದ ಕಾಯಿಲೆಯಿಂದ ಬಳತಿರುವುದಾಗಿ ಬಹಿರಂಗಪಡಿಸ್ತಾರೆ. ಹೌದು, ಅವರು ತಮ್ಮೆಲ್ಲ ಸಂಪತ್ತನ್ನು ದಾನ ಮಾಡಿ ನಿಧನರಾಗ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆ ಉದ್ಯಮಿ ಮತ್ತು ಕಲಾವಿದ ಸಂಪೂರ್ಣವಾಗಿ ಬದಲಾಗಿರ್ತಾರೆ. ಅವರು ದಿ 5am ಕ್ಲಬ್ ತತ್ವಶಾಸ್ತ್ರವನ್ನು ತಮ್ಮದಾಗಿಸಿಕೊಂಡು ತಮ್ಮ ಹೊಸ ಜೀವನವನ್ನು ಆರಂಭಿಸ್ತಾರೆ. ಇದು ಕಥೆಗೆ ಒಂದು ಪರಿಪೂರ್ಣ ಅಂತ್ಯ. ಮಾರ್ಗದರ್ಶಕನು ತನ್ನ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ನಿರ್ಗಮಿಸ್ತಾನೆ, ಆದ್ರೆ ಅವನ ಬೋಧನೆಗಳು ಅವನ ಶಿಷ್ಯರ ಮೂಲಕ ಜೀವಂತವಾಗಿರ್ತವೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಅರ್ಥ ಮಾಡ್ಕೋಬೇಕಾದದ್ದು ದ 5am ಕ್ಲಬ್ ಕೇವಲ ಬೇಗ ಏಳುವ ಬಗ್ಗೆ ಅಲ್ಲ. ಖಂಡಿತ ಅಲ್ಲ. ಅದು ಆ ಒಂದು ಗಂಟೆಯನ್ನು ನಮ್ಮ ಮನಸ್ಸು, ದೇಹ, ಭಾವನೆ ಮತ್ತು ಆತ್ಮವನ್ನು, ಅಂದ್ರೆ ಆ 4 ಆಂತರಿಕ ಸಾಮ್ರಾಜ್ಯಗಳನ್ನು ಬಲಪಡಿಸಲು ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ಒಂದು ಸಮಗ್ರ ಮಾರ್ಗದರ್ಶಿ. ಹೌದು, ಈ ಪುಸ್ತಕ ನಮ್ಮನ್ನು ದಂತಕಥೆಯಾಗಲು ಪ್ರೇರೇಪಿಸುತ್ತೆ, ಜಗತ್ತನ್ನು ಬದಲಾಯಿಸಲು ಹೇಳುತ್ತೆ. ಆದ್ರೆ ಆಕ್ಚುಲಿ ನನಗೇನನ್ಸುತ್ತೆ ಅಂದ್ರೆ ಅದರ ನಿಜವಾದ ಮೌಲ್ಯ ಇರೋದು ಇನ್ನೂ ಸರಳವಾದ ಒಂದು ವಿಷಯದಲ್ಲಿ. ಅದೇನು? ಈ ಗದ್ದಲದ ಅಡೆತಡೆಗಳ ಜಗತ್ತಿನಲ್ಲಿ ಬೇರೆ ಯಾರಿಗೂ ಅಲ್ಲ, ನಮಗಾಗಿಯೇ 1 ಗಂಟೆ ಶಾಂತವಾದ ಉದ್ದೇಶಪೂರ್ವಕ ಸಮಯವನ್ನು ಮರಳಿ ಪಡೆಯೋದ್ರಲ್ಲಿ. ಆ 1 ಗಂಟೆಯ ಪರಿಣಾಮವಾಗಿ ನಾವು ದೊಡ್ಡ ಸಾಧನೆ ಮಾಡ್ತೇನೆಯೋ ಇಲ್ವೋ ಎಂಬುದು ಬೇರೆ ವಿಷಯ. ಆದ್ರೆ ಆ ಸಮಯವನ್ನು ನಮಗಾಗಿ ಮೀಸಲಿಡೋದೇ ಒಂದು ದೊಡ್ಡ ಗೆಲುವು ಅಲ್ವಾ? ಹೌದು. ದಿನದ ಆರಂಭದಲ್ಲೇ ನಮಗಾಗಿ ಒಂದು ಸಣ್ಣ ಗೆಲುವನ್ನು ಸಾಧಿಸುವುದಕ್ಕಿಂತ ದೊಡ್ಡ ಸ್ಫೂರ್ತಿ ಇನ್ನೇನಿದೆ?